ಈ ತರ ಇದ್ರೆ ಏರ್ಪೋರ್ಟ್ ಅಲ್ಲಿ ಅರ್ನಿಂಗ್ಸ್ ಮಾಡೋದು ತುಂಬಾ ಕಷ್ಟ ಗುರು. ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡು ಸೀದಾ ಡ್ಯೂಟಿ ಕಡೆ ಹೊರಟೆ. ಏರ್ಪೋರ್ಟ್ ಹತ್ರ ಕೆಲಸ ಇತ್ತು ಅಂದ್ಬಿಟ್ಟು ಸೀದಾ ಖಾಲಿ ಹೊರಟೆ ಏರ್ಪೋರ್ಟ್ ಹತ್ರ. CNG ಹಾಕ್ಸೋಣ ಅಂದ್ಬಿಟ್ಟು ಬ್ಯಾಕ್ ರೋಡ್ ಅಲ್ಲಿ ಹೊರಟೆ. ನೋಡ್ರೆ ಫುಲ್ ಜಾಮು, ಪೆಟ್ರೋಲ್ ಬೇರೆ ಇರ್ಲಿಲ್ಲ. CNG ಬಂಕ್ ಹೋಗಿ ಫುಲ್ ಟ್ಯಾಂಕ್ CNG ಇಡ್ಸ್ಕೊಂಡೆ. 700 ಚಿಲ್ಡ್ರೇನೋ ಹಿಡಿತು. ನೋಡಿದ್ರೆ ಫುಲ್ ಟ್ಯಾಂಕೇ ಬಂದಿಲ್ಲ. ಈ ಬಂಕ್ ಅಲ್ಲಿ ಯಾವಾಗೂ ಪ್ರೆಷರ್ ಮೇಂಟೈನ್ ಮಾಡಲ್ಲ. ಇನ್ನೇನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಸೀದಾ P7 ಕಡೆ ಹೊರಟೆ. ನೋಡಿದ್ರೆ 200 ಗಾಡಿ ತೋರಿಸಿತ್ತು. ಕಂಫರ್ಟ್ ಗಾಡಿಗಳಂತೂ ತುಂಬಾ ಹೋಗ್ಬಿಟ್ಟಿತ್ತು. ಪಾರ್ಕ್ ಮಾಡಕ್ ಜಾಗ ಇರ್ಲಿಲ್ಲ. ಹಂಗೋ ಹಿಂಗೋ ಕೊನೆಗೋ ಗಾಡಿ ನಿಲ್ಸ್ಬಿಟ್ಟು ಟೈಮ್ ಬೇರೆ 7 ಆಗಿತ್ತು. ಹೊಟ್ಟೆ ಬೇರೆ ಸೀತಿತ್ತು ಅಂದ್ಬಿಟ್ಟು ಅಲ್ಲೇ ಇಂದಿರಾ ಕ್ಯಾಂಟೀನ್ ಹತ್ರ ಹೋಗಿ ಊಟ ಮಾಡ್ಕೊಂಡೆ. ಮನೇಲಿದ್ದಾಗ ಅದ್ ಬೇಕು ಇದ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಒಂದ್ಸತಿ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಹೊಟ್ಟೆಗೆ ಊಟ ಸಿಕ್ಕರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಊಟ ಎಲ್ಲ ಮುಗಿಸಾದ್ಮೇಲೆ T2 ಒಂದು ಟೋಕನ್ ಕೊಟ್ಟ. ಕಂಫರ್ಟ್ ಝೋನ್ ಅಲ್ಲಿ ಏನ್ ಅಷ್ಟೊಂದು ಗಾಡಿಗಳು ಇರ್ಲಿಲ್ಲ. ಮೂವ್ಮೆಂಟ್ ಪರವಾಗಿರ್ಲಿಲ್ಲ. ಅಲ್ಲಿಂದ ಕಸ್ಟಮರ್ ಪಿಕ್ ಮಾಡ್ಬಿಟ್ಟು ಕಲ್ಯಾಣನಾಗ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ವೆಯ್ಟ್ ಮಾಡ್ತಿದ್ದೆ. ಡ್ಯೂಟಿಗಳು ಕೊಡ್ತಿದ್ದ, ಬಟ್ ರೇಟ್ ಎಲ್ಲ ತುಂಬಾ ಕಮ್ಮಿ ಕೊಡ್ತಿದ್ದ. ಮೂವ್ಮೆಂಟ್ ಬೇರೆ ಇತ್ತು ಅಂದ್ಬಿಟ್ಟು ಖಾಲಿ ಏರ್ಪೋರ್ಟ್ ಕಡೆ ಹೊರಟೆ. ನೋಡ್ರೆ ಅಷ್ಟರಲ್ಲಿ ಸಾದಾಳಿ ಗೇಟ್ ಹತ್ರ ಒಂದು ಡ್ಯೂಟಿ ಕೊಟ್ಟ. 22-23 ಕಿಲೋಮೀಟರ್ಗೆ 347 ರೂಪಾಯಿ ತೋರಿಸಿದ್ದ. ಇಲ್ಲಿ ಬಂದು ನೋಡ್ರೆ ಪ್ರಮೋಷನ್ ಅಂದ್ಬಿಟ್ಟು 75 ಕಟ್ ಮಾಡ್ಬಿಟ್ಟು 272 ರೂಪಾಯಿ ಕೊಟ್ಟವನ್ರು. ಜನ್ಮಕ್ಕೆ ಹೋಗೋ. ಅದನ್ನ ಡ್ರಾಪ್ ಮಾಡಿ ಖಾಲಿ ಏರ್ಪೋರ್ಟ್ ಕಡೆ ಹೊರಟೆ. ಸ್ವಲ್ಪ ಹೊತ್ತು ವೇಟ್ ಮಾಡಿಸಿ ಮತ್ತೆ T2 ಟೋಕನ್ ಕೊಟ್ಟ. ಕಸ್ಟಮರ್ನ ಪಿಕ್ ಮಾಡ್ಕೊಂಡು HL ರೋಡ್ಗೆ ಡ್ರಾಪ್ ಮಾಡಿದೆ. 1300 ರೂಪಾಯಿ ಬಿಲ್ ಆಗಿತ್ತು. ಬಿಲ್ ಎಲ್ಲ ಇಸ್ಕೊಂಡು ಹಂಗೆ ವೇಟ್ ಮಾಡಿದೆ. ಮತ್ತೆ ಒಂದು ಏರ್ಪೋರ್ಟ್ ಡ್ಯೂಟಿ ಕೊಟ್ಟ. ಕಸ್ಟಮರ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ನ ಕರ್ಕೊಂಡ್ಬಂದು ಸೀದಾ ಡ್ರಾಪ್ ಮಾಡಿದೆ. 874 ರೂಪಾಯಿ ಬಿಲ್ ಮಾಡಿದ್ದ. ಜಾಸ್ತಿ ಏನು ಡ್ಯೂಟಿ ಮಾಡಿಲ್ಲ ಇವತ್ತು. ಡ್ಯೂಟಿ ಎಲ್ಲ ಮುಗಿಸಿ ಸೀದಾ ಮನೆ ಕಡೆ ಹೊರಟೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.